शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಸತೀಶ್ ಬಾಬು ಅವರೇ ನಮಸ್ಕಾರ. ನಮಸ್ಕಾರ. ವಾಣಿ ಅವರೇ ನಮಸ್ಕಾರ. 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 ತಾವು ಯಶಸ್ವಿ ನೃತ್ಯ ದಂಪತಿಗಳು ಅಂತಾನೆ ಗುರುತಿಸ್ಕೊಂಡಿರಾ. ನಾಟ್ಯೇಶ್ವರ ನೃತ್ಯ ಶಾಲೆನ ಸುಮಾರು ಎಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀರಾ? ನಾಟ್ಯೇಶ್ವರ ನೃತ್ಯ ಶಾಲೆ 15 ವರ್ಷದಿಂದ ನಾನು ಶಾಲೆ ನಡೆಸ್ತಾ ಇದ್ದೀನಿ. ವಾಣಿ ಅವರೇ, ತಾವು ಸಹ ತಮ್ಮ ಪತಿಯವರೊಂದಿಗೆ ನೃತ್ಯ ಶಾಲೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ. ಯಾವ ರೀತಿಯ ಸಹಕಾರ ನೀಡ್ತೀರಾ ಅವ್ರಿಗೆ? ಶಾಲೆ ಪ್ರಾರಂಭ ಆಗೋದ್ರಿಂದ ಹಿಡಿದು ಅದರದ ಎಲ್ಲ ಆಗು ಹೋಗುಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಸಹಕಾರ ನೀಡ್ತಾ ಇದ್ದೀನಿ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಸಂಪೂರ್ಣ ಸಹಕಾರ ನೀಡೋದಕ್ಕೆ ನಾನು ಭಾಗಿಯಾಗಿದ್ದೀನಿ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದೇ ಇರ್ತಾರೆ ಅಂತ ಒಂದು ಮಾತಿದೆ, ಅದು ಅಕ್ಷರಶಃ ಸತ್ಯ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ರಂಗ ಪ್ರವೇಶ ಅನ್ನೋದು ನಡೆಯುವಾಗ ದೊಡ್ಡ ಮಟ್ಟದಲ್ಲಿ ಕೆಲಸ ಕಾರ್ಯಗಳಿರುತ್ತೆ. ಅದರಲ್ಲೂ ಸಹ ನೀವು ಒಂದು ನಿರೂಪಣೆಯಿಂದ ಹಿಡಿದು ಹಲವಾರು ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಏನನ್ಸುತ್ತೆ ಇದರ ಬಗ್ಗೆ? ನನಗೆ ಇದು ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ನನ್ನ ಒಂದು ಕನಸಿತ್ತು, ನಾನು ಒಂದು ವಿಶೇಷವಾದ ಒಂದು ನೃತ್ಯ ಶಿಕ್ಷಕನ ಜೊತೆಗೆ ಪತ್ನಿ ಆಗಿದ್ದೀನಿ ಅನ್ನೋದು ಒಂದು. ಆದರೆ ಅದರಲ್ಲಿ ನಾನು ಮೊದಲೇ ಪ್ರಿಪೇರ್ ಆಗಿದ್ದೆ, ಇದಕ್ಕೆ ಏನು ಕೆಲಸ ಬರಬಹುದು ಇದರಲ್ಲಿ ಅಂತ. ಹಾಗಾಗಿ ನನಗೆ ಆಸಕ್ತಿ ಇದ್ದಿದ್ದರಿಂದ ಖಂಡಿತ ನಾನು ಸಂಪೂರ್ಣವಾಗಿ ಅದಕ್ಕೆ ಯಶಸ್ವಿ ಆಗೋದಕ್ಕೆ ಅವರು ಯಶಸ್ಸಿದ್ರೆ ನಾನು ಯಶಸ್ಸಾಗಿರ್ತೀನಿ, ನಮ್ಮ ಶಾಲೆ ಬೆಳೆಯುತ್ತೆ ಅನ್ನೋ ಒಂದು ಮಹದ ಉದ್ದೇಶದಿಂದ ಪ್ರತಿಯೊಂದು ಕಾರ್ಯದಲ್ಲಿ ನಾನು ಅವ್ರಿಗೆ ಕೈ ಜೋಡಿಸ್ತೀನಿ. ಖಂಡಿತವಾಗ್ಲೂ ಸಹ. ಹಾಗೆ ಹಲವಾರು ರಂಗ ಪ್ರವೇಶಗಳಲ್ಲಿ ನೀವು ಸಹ ಅವರೊಂದಿಗೆ ಕೈ ಜೋಡಿಸಿ ತಮ್ಮ ಕೈಲಾದ ಸಹಾಯವನ್ನ ಮಾಡಿದ್ದೀರಾ. ಹಾಗೆ ಇದು ಎಷ್ಟನೇ ರಂಗ ಪ್ರವೇಶ ನೀವು ಮಾಡ್ತಾ ಇದ್ದೀರಾ? ಇದು 7ನೇ ರಂಗ ಪ್ರವೇಶ. ನಯನದು 7ನೇ ರಂಗ ಪ್ರವೇಶ.
ಅವಳು ತಮ್ಮ ಹತ್ರ ಎಷ್ಟು ವರ್ಷದಿಂದ ನೃತ್ಯ ಕಲಿತಾ ಇದ್ದಾಳೆ? ನನ್ನ ಹತ್ರ 10 ವರ್ಷದಿಂದ ಕಲಿತಾ ಇದ್ದಾಳೆ. ಮೊದಲನೇ ಗುರು ಅವಳಿಗೆ ನನ್ನ ಗುರುಗಳು ಲಕ್ಷ್ಮೀಮೂರ್ತಿ ಅವ್ರ ಹತ್ರ ಕಲಿತು ನಂತರ ನನ್ನ ಹತ್ರ ಜೂನಿಯರ್ ಮತ್ತು ಸೀನಿಯರ್ ಎಕ್ಸಾಮಲ್ಲಿ ತೇರ್ಗಡೆ ಬಂದಿದ್ದಾಳೆ. ತುಂಬ ಸಂತೋಷ ಆಯಿತು ಸತೀಶ್ ಅವರೇ. ಹಾಗೆ ಇವತ್ತು ಯಾವೆಲ್ಲ ನೃತ್ಯ ಬಂಧಗಳನ್ನು ನೀವು ಅವಳಿಗೆ ಅಳವಡಿಸಿದ್ದೀರಾ ಇವತ್ತಿನ ನೃತ್ಯ ರಂಗಪ್ರವೇಶಕ್ಕೋಸ್ಕರ? ರಂಗ ಪುಷ್ಪಾಂಜಲಿ ಫಸ್ಟ್ ಶುರು ಆಗುತ್ತೆ. ಅದಾದ ನಂತರ ಗುರು ಬ್ರಹ್ಮ ಗುರು ವಿಷ್ಣು ಮತ್ತು ಮುರುಘಾ ಕೌತ್ವಂ ಮತ್ತು ಒಂದು ಶಬ್ದಂ ತಗೊಂಡಿದ್ದೀನಿ, ಒಂದು ವರ್ಣ ಶಂಕರಾಭರಣಂ ರಾಗದ್ದು ಮತ್ತು ತಿಲ್ಲಾನ. ಓಕೆ ಸತೀಶ್ ಹಾಗೂ ವಾಣಿ ಅವರೇ, ನಿಮ್ಮ ಸಹಕಾರ ಇದೆ ನೃತ್ಯ ಕ್ಷೇತ್ರಕ್ಕೆ ಇದೇ ರೀತಿ ಮುಂದುವರಿಯಲಿ ಅಂತ ಸಹ ನಾವು ಆಶಿಸ್ತೀವಿ. ಹಾಗೆ ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಲಾವಿದರು ಶಿಷ್ಯಂದರು ಮುಂದೆ ಬರಲಿ ಅಂತ ಆಶಿಸ್ತೀವಿ. ಧನ್ಯವಾದಗಳು ಮಾತಾಡಿದ್ದಕ್ಕೆ. ಧನ್ಯವಾದಗಳು, ನಿಮಗೂ ಕೂಡ ಧನ್ಯವಾದಗಳು. ಹಾಗಾಗಿ ನೀವು ಕೂಡ ಒಬ್ಬರು ಸತೀಶ್ ಅವರಿಗೆ ಗುರುಗಳು ಅನ್ನೋದು ನಮಗೆ ಇನ್ನೂ ಅದಕ್ಕಿಂತ ಸಂತೋಷ ಇನ್ನೇನೂ ಇಲ್ಲ. ಇವತ್ತು ನೀವು ಬಂದಿದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ. ನಿಮಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಸ್ವಾಗತವನ್ನು ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಮಸ್ತೆ. ಓಕೆ, ಹಲೋ ನಯನ. ಹಲೋ ಮೇಡಮ್. ನಮಸ್ತೆ. ನಾನು ಜೋರಾಗಿ ಮಾತಾಡ್ಬೇಕಾ? ಓಕೆ, ಓಕೆನಾ? ಹಲೋ ನಯನ. ಹಲೋ ಮೇಡಮ್. ತಮ್ಮದು ಇವತ್ತು ರಂಗ ಪ್ರವೇಶ ನಡೀತಾ ಇದೆ. ಮೊದಲನೇದಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಒನ್ ಮೋರ್. ಹಲೋ ನಯನ. ಹಲೋ ಮೇಡಮ್. ತಮ್ಮದು ಇವತ್ತು ರಂಗ ಪ್ರವೇಶ ನಡೀತಾ ಇದೆ, ಅಭಿನಂದನೆಗಳು. ಧನ್ಯವಾದ. ಏನು ಮಾಡ್ತಾ ಇದ್ದೀರಾ ನಯನ? ನಾನು MCA ಕಂಪ್ಲೀಟ್ ಮಾಡಿದ್ದೀನಿ. MCA ಆದಮೇಲೆ ಒಂದು MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ನೃತ್ಯಾಭ್ಯಾಸ ಕೂಡ ಮಾಡ್ತಾ ಇದ್ದೀನಿ. ಭರತನಾಟ್ಯ ತುಂಬ ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ. ನನ್ನ ಮೊದಲು ಗುರು ಬಂದು ಶ್ರೀಮತಿ ಲಕ್ಷ್ಮೀ ಮೂರ್ತಿ ಅಂತ, ಅವ್ರ ಹತ್ರ ಮೊದಲು ಕಲಿತಾ ಇದ್ದೆ. ಈಗ ಸತೀಶ್ ಬಾಬು ಸರ್ ಹತ್ರ ನೃತ್ಯಾಭ್ಯಾಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ರಂಗಪ್ರವೇಶ ಮಾಡಬೇಕು ಅನ್ನೋದು ನಿಮ್ಮ ಹೆಬ್ಬಯಕೆ ಕನಸು, ಆ ಥರ ಏನಾದ್ರು ಕಂಡಿದ್ರಾ ಮೊದಲು ನೃತ್ಯಕ್ಕೆ ಸೇರಿಕೊಂಡಾಗ? ಮುಂಚೆಯಿಂದನೂ ನನಗೆ ಪ್ರತಿಯೊಬ್ಬರು ರಂಗಪ್ರವೇಶ ನೋಡಿದಾಗ ನಾನು ಈ ಥರ ಒಂದಿನ ಮಾಡಬೇಕು ಅಂತ ಒಂದು ತುಂಬ ಕನಸಿತ್ತು. ಸೊ ಇವತ್ತು ಆ್ಯಕ್ಚುಲಿ ಡ್ರೀಮ್ ಕಮ್ ಟ್ರೂ. ಸೊ ಸತೀಶ್ ಸರ್ಗೆ ಥ್ಯಾಂಕ್ಸ್ ಅದಕ್ಕೆ, ಏಕೆಂದರೆ ಅವರೇ ಇದಕ್ಕೆ ಕಾರಣ. ಮತ್ತು ನನ್ನ ತಂದೆ ತಾಯಿ ಮತ್ತು ದೇವರು, ಇವ್ರು ಮೂರು ಜನ ಸಹಾಯದಿಂದ ಇವತ್ತು ಈ ದಿನ ನನಗೆ ನಿಜ ಅನಿಸ್ತಾ ಇದೆ. ಹಾಗೆ ನೀವು ವರ್ಕ್ ಮಾಡ್ತಾ ಇದ್ದೀರಾ? ಹೌದು, ಒಂದು MNC ಕಂಪ್ನಿಯಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದೀನಿ. ಜೊತೆಗೆ ನೃತ್ಯಾಭ್ಯಾಸ ಕೂಡ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಎರಡೂ. ಹೇಗೆ ಅನ್ಸುತ್ತೆ? ನೀವು ಒಂದು ಕಡೆ ವರ್ಕ್ ಪ್ರೆಷರ್ ಇರುತ್ತೆ, ಮತ್ತೊಂದು ಕಡೆ ನೃತ್ಯಾಭ್ಯಾಸ, ಅದು ಅಲ್ಲದೆ ಇವಾಗ ಒಂದು ಅರಂಗೇಟ್ರಂಗೋಸ್ಕರ ಹೆಚ್ಚಿನ ಪರಿಶ್ರಮ ಪ್ರಾಕ್ಟೀಸ್ ಬೇಕಾಗುತ್ತೆ. ಹೇಗೆ ಅನ್ಸುತ್ತೆ? ಎರಡನ್ನೂ ಸರಿದೂಗಿಸ್ಕೊಂಡು ಹೋಗ್ಬೋದಾ? ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏಕೆಂದರೆ ವರ್ಕ್ ಬಂದು ನನಗೆ ಮನಸ್ಸಿನ ಸಂತೋಷಕ್ಕಿಂತ ಡ್ಯಾನ್ಸ್ ನನಗೆ ತುಂಬ ಇಂಪಾರ್ಟೆಂಟ್. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀನಿ. ಮಾರ್ನಿಂಗ್ ವರ್ಕ್ ಆದರೆ ಸಂಜೆ ಪ್ರಾಕ್ಟೀಸ್, ಇಲ್ಲ ಸಂಜೆ ವರ್ಕ್ ಆದರೆ ಮಾರ್ನಿಂಗ್ ಪ್ರಾಕ್ಟೀಸ್, ಆ ಥರ ಎರಡೂ ಮ್ಯಾನೇಜ್ ಮಾಡಿಕೊಂಡು ಇವತ್ತಿನ ದಿನ ಮಾಡಲೇಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡು ಸರ್ ಆಶಯ ಕೂಡ ಅದೇ. ತುಂಬ ವರ್ಷದಿಂದ ನನಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಸರ್. ಸೊ ಇವತ್ತು ಅವ್ರ ಆಶೀರ್ವಾದದಿಂದ ಇವತ್ತು ಮಾಡ್ತಾ ಇದ್ದೀನಿ ಅರಂಗೇಟ್ರ. ತಮ್ಮ ಬೇರೆ ಏನು ಹವ್ಯಾಸಗಳೇನಿದೆ? ಇದು ಬಿಟ್ಟರೆ ಪೇಂಟಿಂಗ್ಸ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಮತ್ತು ಮ್ಯೂಸಿಕ್ಸ್ ಯೂಸ್ ಮಾಡ್ತೀನಿ, ಮತ್ತು ಡಿಸೈನಿಂಗ್ ಎಲ್ಲ ಮಾಡ್ತೀನಿ. ಅದು ಬಿಟ್ಟರೆ ಭರತನಾಟ್ಯಮೇ ಮೇಯ್ನ್ ನನಗೆ. ನೀವು MNC ಕಂಪ್ನಿಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರಿ. ಹಾಗೆ ನಿಮ್ಮ ಕಂಪ್ನಿ ಅವರು ಓನರ್ಸ್ ಇರ್ಬೋದು, ನಿಮ್ಮ ಬಾಸ್ ಇರ್ಬೋದು, ಅವರು ಇದಕ್ಕೆ ನೃತ್ಯಕ್ಕೆ ಉತ್ತೇಜನ ಕೊಡ್ತಾರಾ? ನಿಮಗೆ ಪರ್ಮಿಷನ್ ಕೊಡ್ತಾರಾ? ಈ ಥರ ಏನಾದ್ರು ಪ್ರಾಕ್ಟೀಸ್ ಹೋಗಬೇಕು, ರಿಹರ್ಸಲ್ಸ್ ಮಾಡಬೇಕು? ಖಂಡಿತ ಕೊಡ್ತಾರೆ. ಅವರು ಎಲ್ಲಾದರೂ ನನ್ನ ಪ್ರೋಗ್ರಾಮ್ಸ್ ಇದೆ ಅಥವಾ ನನಗೆ ರಿಹರ್ಸಲ್ಸ್ ಇದೆ ಬೆಳಗ್ಗೆ ಎಲ್ಲ ಸಂಜೆ ಹೋಗಬೇಕು ಅಂತಂದರೆ ಖಂಡಿತ ಹೋಗು ಅಂತ ಮ್ಯಾನೇಜ್ ಮಾಡ್ಕೊಂಡು ನನಗೆ ಲೀವ್ಸ್ ಕೊಡೋದೇ ಆಗಲಿ ಅಥವಾ ಇನ್ನೊಬ್ಬರನ್ನ ನನ್ನ ಬದಲು ಕೆಲಸಕ್ಕೆ ಹಾಜರಿ ಮಾಡಿಸೋದಾಗಲಿ ಅದರಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಅವ್ರ ಸಹಾಯ ಕೂಡ ಇವತ್ತು ತುಂಬ ಇದೆ. ಹಾಗೆ ನೃತ್ಯ ಕ್ಷೇತ್ರದಲ್ಲಿ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಮತ್ತೇನು ಕನಸು ಕಂಡಿದ್ದೀರಾ? ನಾನು PhD ಮಾಡಬೇಕು ಅಂತ ತುಂಬ ಆಸೆ ಇದೆ. ಹೀಗೆ ಸರ್ ಆಶೀರ್ವಾದ ಇದ್ದರೆ ಮುಂದೆನೂ ಮಾಡಬೇಕು ಅಂತ ತುಂಬ ಆಸೆ. ಈಗ ಜೂನಿಯರ್ ಸೀನಿಯರ್ ಎಕ್ಸಾಮ್ಸಲ್ಲಿ ಒಳ್ಳೆ ಅಂಕ ಪಡ್ತೀನಿ. ಸೊ ನೆಕ್ಸ್ಟ್ ಹೀಗೆ ಮುಂದೆ ವಿದ್ವತ್ತೆಲ್ಲ ಮಾಡಬೇಕು ಅಂತ ತುಂಬ ಆಸೆ ಇದೆ. ಓಕೆ, ಸೊ ದೇವರ ಆಶೀರ್ವಾದ ಹಾಗೆ ನಿಮ್ಮ ಗುರುಗಳ ಆಶೀರ್ವಾದದಿಂದ ನಿಮ್ಮ ಆಸೆ ಕನಸು ಎಲ್ಲ ಈಡೇರಲಿ ಅಂತ ಸಹ ನಾವು ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್. ತುಂಬ ಥ್ಯಾಂಕ್ಸ್.